ಹಾಯ್ ಎವ್ರಿವನ್, ಎಲ್ಲ ಸಿ.ಟಿ ವಿದ್ಯಾರ್ಥಿಗಳಿಗೆ ಹೊಸ ಡೌಟ್ ಶುರುವಾಗಿದೆ. ಪರೀಕ್ಷೆ ಕತೆ ಏನು ಮತ್ತೆ ಮರು ಪರೀಕ್ಷೆ ಬರೀಬೇಕಂತ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಕೋರ್ಟ್ ಬರೆಯೋಕೆ ಕೂಡ ತೀರ್ಮಾನ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ನ ಮಾಡಬಹುದು. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಯಾವ ರೀತಿ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದಾವೆ ಅಂತ ಶಿಕ್ಷಣ ಸಚಿವರು ಮನವಿಯನ್ನು ಕೂಡ ಮಾಡಿದ್ರು. ಉನ್ನತ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಕೆಇಗೆ ನೋಟಿಸ್ ಇಶ್ಯೂ ಮಾಡಿ ಅದೇ ರೀತಿ ಮಾಹಿತಿಯನ್ನು ಕೂಡ ಕೇಳ್ತು. ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು, ಸಮಿತಿ ರಚನೆ ಕೂಡ ಮಾಡಿದೆ. ಇದರ ನಡುವೆ ವಿದ್ಯಾರ್ಥಿಗಳಿಗೆ ಆಕ್ಷೇಪಣೆ ಸಲ್ಲಿಸೋಕೆ 27-28 ತಾರೀಕುವರೆಗೂ ವಿದ್ಯಾರ್ಥಿಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಆದರೆ ಮರು ಪರೀಕ್ಷೆ ಬಗ್ಗೆ ಏನಾಗುತ್ತೆ, ಕೋರ್ಟ್ ಮಾಹಿತಿ ಏನು ಅಂತ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಈಗ ಮೇನ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈಗ 3 ದಿನ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಏನಂದ್ರೆ ABVP ಬಂದ್ಬಿಟ್ಟು 3 ದಿನ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೂಡ ಭೇಟಿ ಮಾಡಿದ್ದಾರೆ. ಪರಿಹಾರ ಸಿಗಲಿಲ್ಲ ರಾಜ್ಯದಂತ ಹೋರಾಟ ಮಾಡ್ತೀವಿ, ಮತ್ತೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 21 ಒಳಗೆ ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಕಲ್ಪಿಸಿಕೊಡಿ. ಇನ್ನು 3 ರಿಂದ 4 ದಿನದ ಒಳಗಡೆ ನಾವು ಇದನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಏಪ್ರಿಲ್ 28 ಒಳಗೆ. ಇದರ ನಡುವೆ ಪೇಪರ್ನಲ್ಲಿ ಕೂಡ ಮಾಹಿತಿ ಬಂದಿದೆ. ಈಗ ಕೋರ್ಟ್ಗೆ ಹೋದ್ರೆ ಏನಾಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬೇಕಾದ ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸಮಿತಿ ರಚನೆ ಮಾಡ್ತಾ ಕೂತ್ಕೊಂಡು ಇವರು ಕಾಲಹರಣ ಮಾಡ್ತಾ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿರುತ್ತೆ. ಇನ್ ಕೇಸ್ ಏನ್ ಡಿಸಿಷನ್ ಬೇಗನೆ ಬಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳು ಆರಾಮಾಗ್ತಾರೆ. ರೀ ಎಕ್ಸಾಮ್ ಅಂತ ಹೇಳಿದ್ರೆ ಟೈಮ್ ಕೊಡಬೇಕಾಗುತ್ತೆ, ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ತಾರೆ. ಅಥವಾ ಗ್ರೇಸ್ ಮಾರ್ಕ್ ಕೊಡ್ತಾರೆ, ಅದನ್ನು ಕೂಡ ಹೇಳ್ಬೇಕಾಗುತ್ತೆ. ಅಥವಾ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳ್ಬೇಕಾಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಯಾವುದೇ ವಿದ್ಯಾರ್ಥಿಗಳಿಗೆ ಮೋಸ ಹೋಗ್ಬಾರ್ದು. ಆ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತದೆ. ಬೇರೆ ಆಪ್ಷನ್ ಬಂದ್ಬಿಟ್ಟು ಇಲ್ಲ ಕೇಳಿಕೆ. ಅದಕ್ಕೋಸ್ಕರ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ABVPಗೆ ಧನ್ಯವಾದವನ್ನು ತಿಳಿಸಬೇಕು ವಿದ್ಯಾರ್ಥಿಗಳೇ ನೀವು. ಯಾಕೆ ಅಂದ್ರೆ ABVP ಅವರು ಪ್ರೊಟೆಸ್ಟ್ ಮಾಡಿದ ನಂತರ ಎಚ್ಚೆತ್ತುಕೊಂಡು ಇವರು ಈ ರೀತಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಇಲ್ಲ ಅಂದ್ರೆ ಏಕಾಏಕಿ ಬೇಕಾಬಿಟ್ಟಿ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ತಾನು ಆಡಿದ್ದೆ ಆಟ ಅನ್ಕೊಂಡ್ಬಿಟ್ಟು ಇಷ್ಟ ಬಂದಂಗೆ ಅವರು ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ಸುಮ್ಮನೆ ಡೈರೆಕ್ಟ್ ಬಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಂತ ಹೇಳಿದ್ರು ಅಂದ್ರೆ ನಮಗೆ ಗೊತ್ತಿಲ್ಲ, ಆಕ್ಷೇಪಣೆ ಸಲ್ಲಿಸೋದ್ರೆ ಸಲ್ಲಿಸಿ, ನಾವು ನಿರ್ಧಾರ ಕೈಗೊಳ್ತೀವಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರು. ಇಷ್ಟು ಕಾಂಟ್ರವರ್ಸಿ ಆಗಿ ಕ್ರಿಯೇಟ್ ಆಗಿ ಅದೇ ರೀತಿ ಮಾಧ್ಯಮಗಳಿಗೂ ಕೂಡ ಟ್ಯಾಂಕ್ಸ್ ಹೇಳಬೇಕು. ಕೆಲವೊಂದು ಮಾಧ್ಯಮಗಳು ಕೂಡ ಒಳ್ಳೊಳ್ಳೆ ಪ್ರಚಾರ ಮಾಡಿದ್ರೆ, ವಿಸ್ತಾರ ನ್ಯೂಸ್ ಆಗಿರ್ಬೋದು, TV5 ಆಗಿರ್ಬೋದು, ಯಾವ ನ್ಯೂಸ್ಗಳು ಸುಮಾರು ಕೂಡ ಪ್ರಚಾರ ಕೂಡ ಮಾಡಿದ್ದಾರೆ. TV9 ಬೇರೆ ನ್ಯೂಸ್ ಚಾನಲ್ ಕೂಡ ಬಂದಿದ್ದಾವೆ. ಆ ನ್ಯೂಸ್ ಚಾನಲ್ ನೀವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ನೋಡೋಣ ಏನ್ ನಿರ್ಧಾರ ಕೈಗೊಳ್ತಾರೆ. ಕೋರ್ಟ್ಗೆ ಹೋದ್ರೆ ಏನ್ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಅದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.